ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಏನು ಊರ್ ಬಿಟ್ಟು ಹೋಗ್ಬೇಕು ಅಂತ ಓಡ್ತಾ ಇದ್ಯಾ? ಯಾರಮ್ಮ ನೀನು? ಸೂರ್ಯ ವಂಶದ ಉಪ್ಪು ತಿಂದವಳು, ನಿನ್ನಂತ ಮನೆ ಹಾಳ್ರಿಗೆ ಎಡೆಮುರಿ ಕಟ್ಟವಳು. ನೋಡಮ್ಮ, ನಾನು ತುಂಬಾ ತೊಂದರೆಯಲ್ಲಿದ್ದೀನಿ. ನನ್ನನ್ನು ಬಿಟ್ಬಿಡು. ನಾನಿಲ್ಲಿದ್ರೆ ನನ್ನ ಜೀವಕ್ಕೆ ಅಪಾಯ. ಉಸಿರು ತೆಗ್ದವ್ರಿಗೆ ಉಸಿರಾಡೋ ಯೋಗ್ಯತೆನೇ ಇರಲ್ಲ. ನೀನ್ ಇಲ್ಲಿಂದ ಹೆಣ್ಮಾಗ್ ಹೋಗ್ತೀಯ ಹೊರ್ತು ಜೀವಂತವಾಗಿ ಊರ್ ಬಿಡಕ್ಕೆ ನಾನ್ ಬಿಡಲ್ಲ. ನೋಡಮ್ಮ, ನಿನ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಟ್ಬಿಡ್ತೀನಿ. ನನ್ನೇನು ಮಾಡ್ಬೇಡಮ್ಮ, ನನ್ನನ್ನು ಬಿಟ್ಬಿಡು. ಬದುಕಕ್ಕೆ ನಿನ್ಗೆ ಏನ್ ಅರ್ಹತೆ ಇದೆ ಅಂತ ಒಂದು ಕಾರಣ ಹೇಳ್ಬಿಡು, ನಾನ್ ಈಗ್ಲೇ ನಿನ್ನ ಬಿಟ್ಬಿಡ್ತೀನಿ. ಅಯ್ಯೋ, ನನ್ನನ್ನು ನಂಬ್ಕೊಂಡು ಒಂದ್ ಕುಟುಂಬನೇ ಇದೆ ಅಮ್ಮ. ಯೋಚನೆ ಮಾಡ್ಬೇಡ. ನಿನ್ ಮಕ್ಳಿಗೆ ನಿನ್ ಮೊಮ್ಮಕ್ಳಿಗೂ ಕೂಡ ವಿಷ ಹಾಕಿ ನಾನೇ ಕೊಂದ್ಬಿಡ್ತೀನಿ. ನೀನ್ ನಿಶ್ಚಿಂತೆಯಿಂದ ನನ್ ಜೊತೆ ಬರ್ಬೋದು. ಏನಮ್ಮ ಈಗ ಹೇಳ್ತಿದೀಯಾ? ಯಾವ ಅಜ್ಜಿ ತಾನೇ ತನ್ನ ಮೊಮ್ಮಕ್ಕಳು ಸಾಯೋದನ್ನ ನೋಡಕ್ ಇಷ್ಟಪಡ್ತಾಳೆ? ಅಲ್ಲ, ನಿಮ್ಮನೆಲ್ಲೂ ಚಿಕ್ಕ ಚಿಕ್ಕ ಮೊಮ್ಮಕ್ಳು ಇಟ್ಕೊಂಡು ಬೇರೆಯವ್ರ ಮನೆ ಮಗು ಜೀವ ತೆಗಿತ್ಯಲ್ಲ, ನಿನಗ್ ಮನುಷ್ಯತ್ವ ಅನ್ನೋದೇ ಇಲ್ವಾ? ಇನ್ನು ಭೂಮಿಗೆ ಬರ್ದೇ ಇರೋ ಮಗು ಏನ್ ತಪ್ಪು ಮಾಡಿತ್ತು ಅಂತ ಅವುಗಳ ಜೀವ ತೆಗಿತಾ ಇದ್ಯಾ? ಎಳೆ ಜೀವ ಬಲಿ ತಗೊಂಡು ನೀನ್ ಆ ದುಡ್ಡಲ್ಲಿ ಬದುಕ್ಬೇಕಾ? ನಿಂದು ಒಂದ್ ಜೀವನನಾ? ನಿಮಗಿಂತ ಆ ಭಿಕ್ಷೆ ಬೇಡ್ಕೊಂಡ್ ಬದುಕ್ತಾರಲ್ಲ ಅವರೇ ಎಷ್ಟೋ ವಾಸಿ. ಎಳೆ ಜೀವ ತೆಗ್ದು ರಕ್ತ ಹರಿಸಿ ಜೀವನ ಮಾಡ್ತಿದ್ಯಲ್ಲ, ನಿನಗ್ ಗಂಟ್ಲಗಾದ್ರೂ ಅನ್ನನಾದ್ರೂ ಹೇಗೆ ಇಳಿಯುತ್ತೆ? ನನಗಂತೂ ಅರ್ಥನೇ ಆಗ್ತಿಲ್ಲ. ನೋಡಮ್ಮ, ನಾನು ಕ್ಷಮಿಸಕ್ಕಾಗದೆ ಇರೋ ಅಂತ ದೊಡ್ಡ ತಪ್ಪು ಮಾಡಿದ್ದೀನಿ ನಿಜ. ಆದ್ರೆ ಇದು ನನ್ ಕುಲ್ ಕಸ್ಬು.